ಸಮಸ್ಯರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಕೂಡ ದೇವಿಸ್ ಕಿಚನ್ಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇರೋದು ನಾನು ಶ್ರೀದೇವಿ. ಇವತ್ತಿನ ಕಿಚನ್ನಲ್ಲಿ 118ನೇ ಅಡುಗೆಯಾಗಿ ಸಿಹಿ ತಿಂಡಿಯನ್ನ ಮಾಡೋಣ. ಒಂದೇ ಒಂದು ಬಟ್ಲು ರವೆಯಿಂದ ತಟ್ಟೆ ತುಂಬ ಬರ್ಫಿ ಮಾಡ್ಬೋದು. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಒಂದು ದೊಡ್ಡ ಕೆಲಸ ಅಂತಂದ್ರೆ ದೇವಿಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಅಲ್ಲಿ ನೀವು ಒಂದೇ ಒಂದ್ಸತಿ ಪ್ರೆಸ್ ಮಾಡಿಬಿಡಿ ಸಾಕು. ನೋಟಿಫಿಕೇಶನ್ ಬರುತ್ತೆ, ಹೊಸ ಅಡುಗೆಗಳ ಬಗ್ಗೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ರವೆ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋದು 1 ಬಟ್ಟಲಷ್ಟು ಚಿರೋಟಿ ರವೆ ತಗೊಳ್ಳಿ. 1 ಬಟ್ಟಲಷ್ಟು ಸಾಕಾಗುತ್ತೆ. ಸಕ್ಕರೆ ಒಂದಕ್ಕೊಂದು ತಗೊಳ್ಳಿ ಸಾಕು. ಆ ನಂತರದಲ್ಲಿ 1/4 ಬಟ್ಲಷ್ಟು ಎಣ್ಣೆ ನಾನು ತಗೊಂಡಿದ್ದೀನಿ, ಅಡಿಗೆ ಎಣ್ಣೆನ. ಬೇಕಾದ್ರೆ ತುಪ್ಪ ಬಳಸಬಹುದು. ಆನಂತರ ಫ್ಲೇವರ್ಗೋಸ್ಕರ ಒಂದಿಷ್ಟು ಬೂಸ್ಟ್ ಅಥವಾ ಬೋರ್ಮಿಟಾ ಪೌಡರ್ನ ತಗೊಳ್ಳಿ, ಇಲ್ಲಾಂದ್ರೆ ಬೇಡ, ಆಪ್ಷನಲ್ ಅಷ್ಟೇ. ಇಲ್ಲ ಬೇರೆ ಯಾವುದೇ ಎಸೆನ್ಸ್ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಬಾಣಲೆಯನ್ನ ಬಿಸಿಗಿಟ್ಟು ಲೋ ಫ್ಲೇಮಲ್ಲಿ ಈ ರವೆಯನ್ನ ನಾವು ಹುರ್ಕೋಬೇಕಾಗತ್ತೆ. ರವೆ ಹುರಿಯುವಾಗಲೇ ಈ 1/4 ಬಟ್ಲಷ್ಟು ಎಣ್ಣೆ ಏನಿಟ್ಕೊಂಡಿದೀವಿ, ಅಡಿಗೆ ಎಣ್ಣೆನ, ಅದನ್ನ ಸ್ವಲ್ಪವೇ ಹಾಕೊಂಡು ಹುರಿತಾ ಹೋಗ್ಬೇಕು. ರವೆಯ ಹಸಿ ವಾಸನೆ ಎಲ್ಲ ಹೋಗಿ ಅದೊಂಥರ ಸಾಫ್ಟ್ ಆಗಿ ಹುರಿತಾ ಆಗ್ಬೇಕು. ಆ ರೀತಿಯಾಗಿ ಹುರಿಬೇಕು. ನಿಧಾನವಾಗಿ ಹುರಿಯಿರಿ, ಅರ್ಜೆಂಟ್ ಏನಿಲ್ಲ, ಆದ್ರೆ ಬಹಳ ಬೇಗ ಹುರಿತಾ ಆಗೋಗುತ್ತೆ. ಎಣ್ಣೆಯನ್ನ ಸ್ವಲ್ಪನೇ ಒಟ್ಟಿಗೆ ಹಾಕಿ ಹುರಿಬೇಡಿ, ಸ್ವಲ್ಪನೇ ಹಾಕೊಂಡು ನೀವು ಹುರಿತಾ ಹೋಗಿ. ಅದು ಡ್ರೈ ಆಗಿದ ತಕ್ಷಣ ಇನ್ನೊಂದು ಸ್ವಲ್ಪ ಹಾಕ್ತಾ ಹೋಗಿ. 1/4 ಬಟ್ಲಷ್ಟೇ ಅಂದ್ರೆ 1 ಬಟ್ಟಲಿನಷ್ಟು ರವೆ ಆದ್ರೆ 1 ಬಟ್ಲಷ್ಟು ಸಕ್ಕರೆ, ಆ ನಂತರ 1/4 ಬಟ್ಲಿನಷ್ಟು ಎಣ್ಣೆ ಅಥವಾ ಬೇಕಾದ್ರೆ ತುಪ್ಪ ಬಳಸ್ಬೋದು. ಈ 3 ಪದಾರ್ಥಗಳು ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಫ್ಲೇವರ್ಗೆ ಏಲಕ್ಕಿ ಅಥವಾ ಯಾವ್ದನ್ನ ಎಸೆನ್ಸ್ ಬಳಸ್ಬೋದು, ಚೆನ್ನಾಗಿರುತ್ತೆ. ಈ ರೀತಿ ಹುರಿದಾಯ್ತಲ್ಲ, ಚೆನ್ನಾಗಿ ಹುರಿದಾದ ನಂತರ ಇದನ್ನ ಒಂದು ಪ್ಲೇಟ್ಗೆ ಆರ್ಲಿಕ್ಕೆ ಬಿಡಿ. ಬಿಸಿ ಇರಬಾರ್ದು, ಅದಕ್ಕೇನೆ ತಣ್ಣಗಾಕೆ ಬಿಡಿ. ಆ ನಂತರ ನೀವು ಅದೇ ಪಾತ್ರೆಗೆ, ಯಾವ ಪಾತ್ರೆಯಲ್ಲಿ ಹುರ್ಕೊಂಡಿರ್ತೀರೋ ಅದೇ ಪಾತ್ರೆಯಲ್ಲಿ ಬೇಕಾದ್ರೆ ಪಾಕ ತೆಕ್ಕೋಬಹುದು, ಇಲ್ಲ ಬೇರೆ ಪಾತ್ರೆ ಬಳಸ್ಬೋದು. ನಾನು ಅದೇ ಪಾತ್ರೆಯಲ್ಲೇ ಮಾಡ್ತಾ ಇದ್ದೀನಿ. ಏನಂದ್ರೆ ಈ ಬಾಣ್ಲೆಗೆ ನಾನು ಮತ್ತೆ ಸಕ್ಕರೆ ಹಾಕೊಂಡೆ. 1 ಕಪ್ನಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದೀನಿ. ಅದು ಮುಳುಗುವಷ್ಟು ನೀರನ್ನ ಹಾಕೋಬೇಕಾಗತ್ತೆ. ಜಾಸ್ತಿ ನೀರು ಹಾಕ್ಬೇಡಿ. ಸಕ್ಕರೆ ಮುಳುಗುವಷ್ಟು ನೀರನ್ನ ಹಾಕಿ ಉರಿಯನ್ನ ಹೆಚ್ಚಿಸಿ ಪಾಕ ಬರ್ಬೇಕದು. ಸ್ವಲ್ಪ ಸಕ್ಕರೆ ಕರಗೋರ್ಗು, ಸ್ವಲ್ಪ ಪಾಕ ಬರೋವರೆಗೂ ಕೂಡ ನೀವು ದೊಡ್ಡ ಉರಿಯನ್ನ ಇಡಿ. ಆ ನಂತರದಲ್ಲಿ ಕಡಿಮೆ ಮಾಡ್ಕೊಳ್ತಾ ಹೋಗಿ. ಆಗ ನಿಧಾನವಾಗಿ ನೀವು ಕದರ್ತಾ ಹೋದ್ರೆ ಪಾಕ ಬರುತ್ತೆ. ಪಕ್ಕದಲ್ಲೇ ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಬಿಡಿ. ಅದಕ್ಕೆ ಬಿಲ್ಲೆ ಬರಬೇಕಲ್ಲ, ಹಾಕ್ಬೇಕಲ್ಲ ಅದಕ್ಕೆ. ಈಗ ಚೆನ್ನಾಗಿ ಕದರ್ತಾ ಹೋಗ್ಬೇಕಾಗತ್ತೆ. ಆಗ ನೀರಿನ ಅಂಶ ಕಡಿಮೆಯಾಗಿ ಗಟ್ಟಿ ಆಗ್ಲಿಕ್ಕೆ ಶುರುವಾಗತ್ತೆ ಆ ಸಕ್ಕರೆಯ ಪಾಕ ಒಂದೆಳೆ ಪಾಕ ಆಗ್ಬೇಕು ಅಷ್ಟೇ. ಅದಕ್ಕಿಂತ ಜಾಸ್ತಿ ಆದ್ರೆ ಬಿಲ್ಲೆ ಬರೋದಿಲ್ಲ. ಅದಕ್ಕೋಸ್ಕರ ನೋಡ್ಕೊಳ್ತಾ ಇರಿ. ಒಂದೆಳೆ ಪಾಕ ಏನಿಲ್ಲ, ಈ ರೀತಿ ನೀವು ಮೇಲ್ ತೆಗೆದಾಗ ದಾರದ ರೀತಿ ಸಕ್ಕರೆ ಪಾಕ ಸುರಿದ್ರೆ ಒಂದೆಳೆ ಪಾಕ ಆಯ್ತು ಅಂತಾನೆ ಅರ್ಥ. ಇನ್ನೂ ಬರಬೇಕು, ಅದಕ್ಕೋಸ್ಕರ ನಾನು ಇನ್ನ ಬಿಸಿಯಲ್ಲಿ ನಾನು ಅದನ್ನ ಕದರ್ಸ್ತಾ ಇದ್ದೀನಿ. ಹೀಗೆ ಮಾಡ್ತಾ ಇರುವಾಗ್ಲೇ ನಿಮಗೆ ಒಂದೆಳೆ ಪಾಕ ಬರುತ್ತೆ. ಸೊ ಬಂದಾಗಿದೆ, ಸಾಕು. ಈಗೇನ್ ಮಾಡಿ ಅಂತಂದ್ರೆ ತಕ್ಷಣನೇ ಕೆಳಗಡೆ ಇಳಿಸ್ಕೊಂಡು, ಇನ್ನೇನು ಬಿಸಿ ಮಾಡೋಷ್ಟಿಲ್ಲ. ಈಗ ನೀವು ಎಸೆನ್ಸ್ ಇದ್ರೆ ಎಸೆನ್ಸ್ ಹಾಕೊಳ್ಬಹುದು. ಇಲ್ಲಿ ನಾನೊಂದು ಚಮಚದಷ್ಟು ಬೋರ್ಮಿಟಾ ಪೌಡರ್ ತಗೊಂಡಿದ್ದೀನಿ. ಇಲ್ಲ ಅಂತಂದ್ರೆ ಚಾಕ್ಲೇಟ್ ಪೌಡರ್ ತಗೋಬಹುದು, ಯಾವ್ದಾದ್ರು ಹಾಕ್ಬೋದು ಗಮ್ ಅನ್ಬೇಕು ಅಂತಂದ್ರೆ. ಇಲ್ವಾ ಪ್ಲೇನ್ ಆಗಿ ಮಾಡ್ಕೋಬಹುದು. ಅದನ್ನ ಈ ರೀತಿ ಬೆರೆಸ್ಕೊಳ್ಳಿ. ಅದಕ್ಕೆ ಆ ನಂತರದಲ್ಲಿ ನಾವು ಇದಕ್ಕೆ ರವೆಯನ್ನ ಬೆರೆಸ್ಬೇಕಾಗತ್ತೆ. ಆರ್ಬೇಕು, ಎಲ್ಲಾನು ಆರ್ದ ನಂತರ ಮೆತ್ತಗೆ ಅದನ್ನ ರವೆಯನ್ನ ಹಾಕೊಳ್ತಾ ಹೋಗಿ. ಸ್ವಲ್ಪ ಪಾಕ ಬಿಸಿ ಇರ್ಬೇಕಷ್ಟೇ, ಹಾಕ್ತಾ ಹೋಗಿ. ಈ ರೀತಿ ಹಾಕ್ತಾ ತಿರ್ಗಿಸ್ಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡತ್ತೆ. ಅದಕ್ಕೋಸ್ಕರನೇ ತಕ್ಷಣಕ್ಕೆ ಕೆಲಸ ಆಗ್ಬೇಕು. ಎಲ್ಲ ರವೆಯನ್ನ ಒಟ್ಟಿಗೆ ಹಾಕಿದ್ರು ಕಷ್ಟ, ಸ್ವಲ್ಪ ಹಾಕೊಂಡು ಮಾಡಿ. ಈಗ ಕೊನೆಯಲ್ಲಿ ಎಲ್ಲವನ್ನ ಬಗ್ಗಿಸ್ಕೊಂಡು ಚೆನ್ನಾಗಿ ನೀವು ಕೈ ಆಡ್ತಾ ಹೋಗಿ. ನೋಡ್ತಾ ಇದ್ದಾಗ ನಿಮ್ಗೆ ಅನ್ಸ್ಬೋದು, ಅನಿಸ್ತಾ ಇದೆ ಅನ್ಸುತ್ತಲ್ವಾ, ಏನಂತಂದ್ರೆ ಏನಪ್ಪಾ ಇದು ಹೀಗೆ ನೀರಾಗಿದೆ, ಯಾವಾಗ ಗಟ್ಟಿ ಆಗೋದು ಅಂತ. ಏನಿಲ್ಲ, ಹಾಗೆ ನೋಡ್ತಾ ಇರಿ. ತಿರ್ಗಿಸ್ತಾ ಎಷ್ಟು ಗಟ್ಟಿ ಆಗತ್ತೆ ಅಂತ. 5 ನಿಮಿಷ ಹೆಚ್ಚು ಕಮ್ಮಿ ಆದ್ರೂ ಕೂಡ ಫುಲ್ ಗಟ್ಟಿ ಆಗ್ಬಿಡತ್ತೆ. ಈ ರೀತಿ ತಿರ್ಗಿಸ್ತಾ ನೋಡಿ, ಈಗ ಆಗೋಗಿದೆ ಆಲ್ರೆಡಿ. ಸೊ ಇವಾಗ ಇನ್ನ ಮತ್ತೆ ಗಟ್ಟಿಯಾಗಿ ತಿರ್ಗಿಸ್ಬೇಕು. ತಿರುಗಿಸಿ ಈ ನೋಡಿ ಸ್ವಲ್ಪ ನೀರ್ ಹದಕ್ಕೆ, ಈಗ ತುಂಬಾ ನೀರ್ ಹದಕ್ಕಿಲ್ಲ, ಅದ್ರ ಬದಲಾಗಿ ಮುದ್ದೆ ರೀತಿ ಆಗಿದೆಯಲ್ಲ, ಈಗ ಆದಾಗ್ಲೇ ತಕ್ಷಣ ಪ್ಲೇಟ್ಗೆ ಹಾಕಿ ಅದನ್ನ ಸಮವಾಗಿ ತಟ್ಟಬೇಕು. ಅದು ತುಂಬಾ ಇಂಪಾರ್ಟೆಂಟ್. 2 ಸೆಕೆಂಡ್ ಲೇಟ್ ಆದ್ರೂ ಕೂಡ ಅದು ಬೇಗ ಡ್ರೈ ಆಗ್ಬಿಡುತ್ತೆ. ಸೊ ತಕ್ಷಣ ತಗೊಂಡು ಇದನ್ನ ಪ್ಲೇಟಿಗೆ ಹಾಕಿ ಅದನ್ನ ತಟ್ಟಬಿಡಿ. ಅದಕ್ಕೆ ಜಾಸ್ತಿ ಟೈಮ್ ಕೊಡ್ಲೇಬಾರ್ದು. ಆರ್ಕೊಳ್ತಾ ಬರುತ್ತಲ್ಲ, ಅವಾಗ ಗಟ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಹಾಕ್ಬಿಟ್ಟು ಚೆನ್ನಾಗಿ ನೀವು ಸಮಕ್ಕೆ
ಪ್ಲೇಟಿನ ಸಮಕ್ಕೆ ಅಥವಾ ಮೌಲ್ಡ್ ಯೂಸ್ ಮಾಡಿದ್ರೆ ಅದರ ಸಮಕ್ಕೆ ಹಾಕಿ ತಟ್ಬಿಡಿ. ತಟ್ಟಿದ್ದಾಗಿದೆ 2 ನಿಮಿಷ ಅಷ್ಟೇ ಆಗೋಯ್ತು, ಡ್ರೈ ಆಗೋಯ್ತು. ಈಗ ನೀವು ಬಿಲ್ಲೆಗಳನ್ನ ಕತ್ತರಿಸ್ಕೊಳ್ಬಹುದು. ಇದನ್ನ ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕತ್ತರಿಸ್ಕೊಳ್ಳಿ. ಸೊ ಮಾರ್ಕ್ ಮಾಡಿ ಕತ್ತರಿಸಿ, ರೆಡಿ ಅಷ್ಟೇ. ರವೆ ಬರ್ಫಿ, ಚಿರೋಟಿ ರವೆಯಿಂದ ಮಾಡಿದಂಥ ಬರ್ಫಿ ರೆಡಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸ್ವಲ್ಪ ಆರಿದ ನಂತರ ಅಂತೂ ಬಾಯಲ್ಲಿಟ್ರೆ ಕರಗಿ ಹೋಗುತ್ತೆ. ಆ ರೀತಿಯಾದಂಥ ಬರ್ಫಿ ಮನೆಗೆ ನೆಂಟರು ಬಂದಾಗ ತಕ್ಷಣ ಸಿಹಿ ಮಾಡಬೇಕು, ಒಂದೇ ಥರ ಬೇಜಾರಾಗಿದೆ ಅಂದರೆ ಮಾಡಿ. ಈ ತಿಂಡಿ ನಿಮಗೆ ಕನಿಷ್ಠ ಅಂತಂದರೆ ನಿಮಗೊಂದು 15-20 ನಿಮಿಷ ಬೇಕಾಗತ್ತಷ್ಟೇ. ಅಷ್ಟರಲ್ಲಿ ಸಿಹಿ ತಿಂಡಿ ಮಾಡಿ ಮುಗಿಸ್ಬೋದು. ಅಷ್ಟಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಚೆನ್ನಾಗೂ ಇರುತ್ತೆ, ರುಚಿಯಾಗೂ ಇರುತ್ತೆ. ಮಕ್ಕಳಿಗೂ ಕೊಡಬಹುದು, ಯಾರು ಬೇಕಾದ್ರೂ ತಿನ್ನಬಹುದು. ನಾ ಹೇಳಿದ್ನಲ್ಲ, ಎಣ್ಣೆಯ ಬದಲು ತುಪ್ಪ ಬಳಸ್ಕೊಂಡ್ರೆ ಅದು ಇನ್ನೊಂದು ರೀತಿ ಘಮ ಇರುತ್ತೆ. ಮಾಡಿ ನೋಡಿ ಅಂತ ಹೇಳ್ತೀನಿ. ತುಂಬ ಸುಲಭವಾದಂಥ ಸಿಹಿ ತಕ್ಷಣಕ್ಕೆ ಮಾಡಬಹುದು. ಮಾಡಿ ರುಚಿ ನೋಡಿ ಹೇಳಿ ಹೇಗೆ ಅನ್ನಿಸ್ತು ಅಂತ. ಇದು ದೇವಿಸ್ ಕಿಚನ್, ಅಡುಗೆ ಕಲಿಯೋರಿಗೋಸ್ಕರ ಇರುವಂಥ ಒಂದು ಚಿಕ್ಕ ಮಾರ್ಗ ಅಂತ ಹೇಳ್ಬೋದು. ಬನ್ನಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.